ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸಜಿನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ಧನ್ ಆ್ಯಪ್ನಲ್ಲಿ ನಿಮ್ಮ ಡಿಮೇಟ್ ಅಕೌಂಟನ್ನು ಯಾವ ರೀತಿ ಓಪನ್ ಮಾಡೋದಂತ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನಾನು ನಿಮಗೆ ಈ ಒಂದು ಧನ್ ಆ್ಯಪ್ನ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ನೀವು ಹೋಗಿಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೋದು. ಇದು ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ ಈ ಒಂದು ಆ್ಯಪ್. ಸೊ ಇವಾಗ ಇದನ್ನು ನಾನು ಇನ್ಸ್ಟಾಲನ್ನು ಮಾಡ್ಕೊಂಡಿದ್ದೇನೆ. ಇನ್ಸ್ಟಾಲ್ ಮಾಡಿಬಿಟ್ಟು ಇವಾಗ ಇದನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಓಪನ್ ಮಾಡಿಬಿಟ್ಟು ನೋಡ್ಬೋದು, ಇವಾಗ ನಮಗೆ ನೋಟಿಫಿಕೇಷನನ್ನು ಪರ್ಮಿಷನ್ ಕೇಳ್ತದೆ. ಸೊ ನಾವು ಅಲೋ ಮಾಡ್ಕೊಳ್ಳೋಣ. ಸೊ ಈ ಆ್ಯಪ್ ಕಡೆಯಿಂದ ನಿಮಗೆ ಏನಾದರೂ ನೋಟಿಫಿಕೇಷನ್ ಬೇಕಾದರೆ ನೀವು ಅಲೋ ಕೂಡ ಮಾಡ್ಕೊಳ್ಬೋದು. ಸೊ ಇವಾಗ ಇಲ್ಲಿ ನೋಡ್ಬೋದು ಇಂಟರ್ ಮೊಬೈಲ್ ನಂಬರ್ ಅಂತ ಇದೆ. ಸೊ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ನನ್ನ ಮೊಬೈಲ್ ನಂಬರನ್ನು ಎಂಟರ್ ಮಾಡ್ಕೊಳ್ತೇನೆ. ಸೊ ಮೊಬೈಲ್ ನಂಬರ್ ಇವಾಗ ಹಾಕ್ಬಿಟ್ಟು ಇಲ್ಲಿ ನಮಗೆ ಐ ಆಮ್ ರೆಡಿ ಟು ಟ್ರೇಡ್ ಅಂತ ಇದೆ ನೋಡ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಇವಾಗ ನಾವು ಒ ಟಿ ಪಿ ಬರುತ್ತೆ ನಮ್ಮ ಮೊಬೈಲ್ ನಂಬರ್ಗೆ. ಸೊ ಆ ಒಂದು ಒ ಟಿ ಪಿನ ನಾನು ಇಲ್ಲಿ ಎಂಟರ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಪ್ರೊಸೀಜ್ ಐಡ್ ಅಂತ ಇದೆ. ಸೊ ಆಟೋಮೆಟಿಕ್ ತೊಗೊಂಡಿದೆ. ಇವಾಗ ನಾನು ನನ್ನ ಇಮೇಲ್ ಅಡ್ರೆಸ್ಸನ್ನು ಎಂಟರ್ ಮಾಡ್ಕೊಳ್ತೇನೆ. ಅಂದರೆ ನೀವು ಇವಾಗ ಇಲ್ಲಿ ನಿಮ್ಗೆ ಎರಡು ರೀತಿ ಆಪ್ಷನ್ ಕೇಳ್ತದೆ. ನೀವು ನಿಮ್ಮ ಇಮೇಲ್ ಅಡ್ರೆಸ್ಸನ್ನು ಹಾಕ್ಕೊಳ್ಬೋದು, ಅಥವಾ ನೀವು ಜಿಮೇಲ್ ಅಕೌಂಟ್ ಮುಖಾಂತರ ಕಂಟಿನ್ಯೂ ಕೂಡ ಮಾಡ್ಬೋದು. ಸೊ ನಾನು ಎರಡನೇ ಆಪ್ಷನ್ ಇದೆಯಲ್ವ, ಕಂಟಿನ್ಯೂ ವಿತ್ ಜಿಮೇಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡ್ಬೋದು ನನ್ನ ಒಂದು ಅಕೌಂಟಲ್ಲಿ ಎಷ್ಟು ಜಿಮೇಲ್ ಅಕೌಂಟ್ ಇದೆ. ಸೊ ಇಲ್ಲಿ ಬಂದಿದೆ ನೋಡ್ಬೋದು. ಇವಾಗ ನಾನು ನನ್ನ ಜಿಮೇಲ್ ಅಕೌಂಟಿಂದ ಲಾಗಿನ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ಇಂಟರ್ ಪಿನ್ನನ್ನು ಕೇಳುತ್ತೆ. ನಾವು ಪಿನ್ನನ್ನು ಸೆಟ್ ಮಾಡಬೇಕಾಗುತ್ತೆ. ಇಂಟರ್ ಆ್ಯಂಡ್ ಸೆಟ್ ಪಿನ್ ಫಾರ್ ಯುವರ್ ಅಕೌಂಟ್ ಅಂತಿದೆ. ಸೊ ನಾನು ಪಿನ್ನನ್ನು ಎಂಟರ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ 6 ಡಿಜಿಟ್ ಪಿನ್ನನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೀವು ರ್ಯಾಂಡಮ್ ಆಗಿ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಿಮಗೆ ನೆನಪಿರೋ ಥರ. ಸೊ ಹಾಕ್ಕೊಂಡಿದ್ದೇನೆ. ಇವಾಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ನಾವು ಲಾಗಿನ್ ಮಾಡಲಿಕ್ಕೆ ನಮ್ಮ ಫೇಸ್ ಐ ಡಿ ಕೇಳ್ತಾ ಇದೆ. ಸೊ ನಾನು ಸ್ಕಿಪ್ ಮಾಡ್ತೇನೆ. ನಾನು ನಂತರ ಅದನ್ನು ಹಾಕ್ಕೊಳ್ತೇನೆ. ಸ್ಕಿಪ್ ಆರ್ ನಾವು ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೀವು ಬೇಕಾದರೆ ಸೆಟಪ್ ಮಾಡ್ಕೊಳ್ಬೋದು, ಫೇಸ್ ಐ ಡಿಯಿಂದ ಲಾಗಿನ್ ಕೂಡ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ. ಸೊ ನಾನು ಇವಾಗ ಸ್ಕಿಪ್ ಆರ್ ನಾವು ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ಹೈಯವ ರೆಫರಲ್ ಕೋಡ್ ಅಂತಿದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೆಫರಲ್ ಕೋಡ್ ನೀವು ಹಾಕಬೇಕಾಗುತ್ತೆ. ಸೊ ನಾನು ರೆಫರಲ್ ಕೋಡ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಹಾಕೊಳ್ಳಿ, ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ಬೋದು ನಾವಿಲ್ಲಿ ಪ್ಯಾನ್ ಕಾರ್ಡನ್ನು ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ, ಪ್ಯಾನ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಎಂಟ್ರ್ ಮಾಡ್ತೇನೆ. ಸೊ ಓಕೆ, ಇವಾಗ ನನ್ನ ಒಂದು ಡೇಟ್ ಆಫ್ ಬರ್ತನ್ನು ನಾನು ಇಲ್ಲಿ ಎಂಟ್ರ್ ಮಾಡ್ಕೊಳ್ತೇನೆ ಪ್ಯಾನ್ ಕಾರ್ಡ್ನಲ್ಲಿ ಇರೋ ಥರ. ಸೊ ಓಕೆ, ಇವಾಗ ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ಇವಾಗ ನೋಡ್ಬೋದು ಎಸ್ ದ್ಯಾಟ್ಸ್ ಕರೆಕ್ಟ್, ಪ್ರೊಸೀಡ್ ಟು ಹೈಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಇವಾಗ ನೋಡ್ಬೋದು ನಿಮ್ಮ ಹೆಸರು ಪ್ಯಾನ್ ಕಾರ್ಡ್ನಲ್ಲಿ ಇರೋ ಥರ ಇದ್ದರೆ, ಸೊ ನೀವು ಎಸ್ ದ್ಯಾಟ್ಸ್ ಕರೆಕ್ಟ್, ಪ್ರೊಸೀಡ್ ಹೈಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಮತ್ತೆ ಡಿಜಿ ಲಾಕರಿಂದ ಇದನ್ನು ನಾವು ವೆರಿಫೈ ಮಾಡಬೇಕಾಗುತ್ತೆ, ಅಂದರೆ KYCಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಸೆಕೆಂಡ್ ಬರ್ತಾಯಿದೆ, ನಾನು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ನಾವು ನಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನಾನು ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಒ ಟಿ ಪಿ ಬರುತ್ತೆ ನೋಡ್ಬೋದು, ನಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ನಾವು ಆಧಾರ್ ನಂಬರ್ಗೆ ಮೊಬೈಲ್ ನಂಬರ್ ಕೊಟ್ಟಿರ್ತೀವಲ್ಲ ಅದೇ ನಂಬರ್ಗೆ ಒ ಟಿ ಪಿ ಬರುತ್ತೆ. ಸೊ ನಾನು ಇವಾಗ ಎಂಟರ್ ಮಾಡ್ಕೊಳ್ತೇನೆ. ಸೊ ಇದು ಆಧಾರ್ ಕಾರ್ಡಿಂದ ಬರುತ್ತೆ ಈ ಒಂದು ಒ ಟಿ ಪಿ. ಸೊ ಓಕೆ, ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ಡಿಜಿ ಲಾಕರ್ನ ಒಂದು 6 ಡಿಜಿಟ್ ಸೆಕ್ಯೂರಿಟಿ ಪಿನ್ನನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೀವು ಡಿಜಿ ಲಾಕರ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತೀರಲ್ಲ, ಅವಾಗ ನೀವು ಡಿಜಿ ಲಾಕ್ ಹಾಕಿರ್ತೀರಲ್ಲ, ಎಮ್ ಪಿನ್ ಅಂತ, ಮೈ ಪಿನ್ ಅಂತ, ಅದನ್ನು ನೀವು ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಾಂತ ನಿಮಗೆ ಗೊತ್ತಿಲ್ಲ ಅಂತ ನೀವು ಫಾರ್ಗೆಟ್ ಮೈ ಪಿನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಮ್ ಪಿನ್ನನ್ನು ಇನ್ನೊಂದು ಸಲ ಕ್ರಿಯೇಟ್ ಮಾಡ್ಬೋದು. ಸೊ ನನಗೆ ಗೊತ್ತಿದೆ, ಅದರಿಂದ ನಾನು ಎಂಟ್ರ್ ಮಾಡ್ಕೊಳ್ತೇನೆ. ಸೊ ಓಕೆ, ನನಗೂ ಕೂಡ ಕರೆಕ್ಟಾಗಿ ನೆನಪಿಲ್ಲ ಪಿನ್. ಸೊ ನಾನು ಕೂಡ ಇವಾಗ ಫಾರ್ಗೆಟ್ ಮೈ ಪಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಸಲ ಎಮ್ ಪಿನ್ನನ್ನು ತೊಗೊಳ್ತೇನೆ. ಓಕೆ, ಸೊ ಇವಾಗ ಕ್ಲಿಕ್ ಮಾಡ್ಕೊಂಡಿದ್ದೇನೆ ಫಾರ್ಗೆಟ್ ಮೇಲೆ. ವೆರಿಫೈ ಯುವರ್ ಡೇಟ್ ಆಫ್ ಬರ್ತ್ ಅಂತಿದೆ, ನಾನು ನನ್ನ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡ್ಕೊಳ್ತೇನೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನನ್ನ ಪಿನ್ನನ್ನು ಇವಾಗ ಸೆಟ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಪಿನ್ ಯಾವ ರೀತಿ ಇರಬೇಕಂತಂದರೆ ಡಿಫ್ರೆಂಟ್ ಆಗಿರಬೇಕಾಗುತ್ತೆ. ಅಂತಂದರೆ ಇವಾಗ ಕಂಟಿನ್ಯೂ ಆಗಿರಬಾರ್ದು ನಂಬರ್, ಲೈಕ್ 1 2 3 4 5 6. ಸೊ 1 2 3 ಈ ಥರ. ಓಕೆ, ಇವಾಗ ಎಂಟರ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು. ಸೊ ಇವಾಗ ನಾನು ನನ್ನ ಎಲ್ಲ ಡೀಟೇಲ್ಸ್ ಸರಿ ಬಂದರೆ ಅಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ನೀವು ನೋಡ್ಬೋದು
ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ನ ಫಿಲ್ ಮಾಡಬೇಕಾಗುತ್ತೆ. ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ಡಿಫಾಲ್ಟಾಗಿ ಬಂದಿದೆ. ಓಕೆ, ಸೊ ಜೆಂಡ್ರನ್ನು ನಾವಿಲ್ಲಿ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಮೇಲ್ ಆಗಿದ್ದರೆ ಫೀಮೇಲ್ ಆಗಿದ್ದರೆ ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಮ್ಯಾರಿಟಲ್ ಸ್ಟೇಟಸ್ ಕೇಳ್ತದೆ. ನೀವು ಮ್ಯಾರಿಡ್ ಆಗಿದ್ದರೆ, ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮದುವೆ ಆಗದಿದ್ದರೆ ಸಿಂಗಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಫಾದರ್ಸ್ ನೇಮ್ ಕೇಳ್ತಾಯಿದೆ. ಸೊ ಓಕೆ, ಪೆಚ್ ಫ್ಯಾನ್ ಅಂತ ಇದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಬರ್ತಿದ್ರೆ ನಾನು ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡ್ಕೊಳ್ತೇನೆ. ಸೊ ಮೊದಲನೇದಾಗಿ ನೋಡ್ತೇನೆ ಹೆಸರು ಬರುತ್ತೆ ಇಲ್ವ ಅಂತ. ಓಕೆ, ಬಂದಿದೆ. ಸೊ ಇವಾಗ ಪ್ರೊಸೀಡ್ ಅಹೆಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಒಂದು ಸೆಲ್ಫಿಯನ್ನು ತೊಗೊಳ್ಬೇಕಾಗುತ್ತೆ. ಸೊ ಯಾವ ರೀತಿ ಅಂತ ನೀವು ನೋಡ್ಕೊಳ್ಬೋದು. ಇವಾಗ ಪ್ರೊಸೀಡ್ ಟು ಟೇಕ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಇವಾಗ ಪರ್ಮಿಷನನ್ನು ಅಲೋ ಮಾಡ್ತೇನೆ. ಸೊ ವೈಲ್ ಯೂಸಿಂಗ್ ದ ಆ್ಯಪ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ತೇನೆ. ಸೊ ಇವಾಗ ನಾನು ಕ್ಯಾಪ್ಚರ್ ನೌ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ತೇನೆ. ಸೊ ತುಂಬ ಕ್ಲೋಸ್ ಇರಬೇಕಾಗುತ್ತೆ ನೀವು ನಿಮ್ಮ ಫೇಸ್. ಸೊ ಓಕೆ, ಇವಾಗ ಫೋಟೋ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಇವಾಗ ನಾವು ಸೈನ್ ಮಾಡಬೇಕಾಗುತ್ತೆ. ಸೊ ಫೋನ್ ಸ್ಕ್ರೀನ್ ಮೇಲೆ ಸೈನ್ ಮಾಡಬೇಕಾಗುತ್ತೆ ನಿಮ್ಮ ಬೆರಳಿನ ಮುಖಾಂತರ. ಸೊ ಓಕೆ, ಸೈನ್ ಆನ್ ಫೋನ್ ಸ್ಕ್ರೀನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ಮೊಬೈಲ್ ಪೋರ್ಟ್ರೇಟ್ ಆಗಿದೆ. ಸೈನ್ ಮಾಡ್ತೀನಿ ನೋಡ್ಬೋದು ಇವಾಗ ಬೆರಳಿನ ಮುಖಾಂತರ. ಸೊ ಓಕೆ, ಇವಾಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಪ್ರೊಸೀಡ್ ಟು ನೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ನೋಡ್ಬೋದು ನಮಗೆ ಇನ್ನೊಂದು ರೀತಿ ಇನ್ಫಾರ್ಮೇಷನ್ನ ಹಾಕ್ಲಿಕ್ಕೆ ಹೇಳುತ್ತೆ. ನೋಡ್ಬೋದು ಯುವರ್ ಅನ್ಯುವಲ್ ಇನ್ಕಮ್ ಅಂತ ಹೇಳ್ತದೆ. ಸೊ ನಿಮ್ಮ ಅನ್ಯುವಲ್ ಇನ್ಕಮನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ಬೋದು ನಾನಿವಾಗ ಇನ್ಕಮನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಅನ್ಯುವಲ್ ಇನ್ಕಮ್ ಬಿಲೋ 1 ಲ್ಯಾಕ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಓಕೆ, ಸೊ ನೀವು ನಿಮ್ಮ ಅನ್ಯುವಲ್ ಇನ್ಕಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇವಾಗ ಪ್ರೊಫೆಷನ್ ಮತ್ತು ಆಕ್ಯುಪೇಷನನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಸೊ ನಾನಿಲ್ಲಿ ಅಗ್ರಿಕಲ್ಚರಿಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾಯಿದೆ. ಸೊ ನಿಮಗೆ ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇದ್ದರೆ ನೀವು ನಿಲ್ ಅಂತ ಕ್ಲಿಕ್ ಮಾಡ್ಕೊಳ್ಬೋದು. ಇದ್ದರೆ ನೀವು 1 to 5 years ಅಂತಿದೆ. ಸೊ 5 ವರ್ಷ ಮೇಲಿದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು. ಇವಾಗ ನಾನು ಎಕ್ಸ್ಪೀರಿಯೆನ್ಸ್ ಇದೆ ಸ್ವಲ್ಪ. ಸೊ ನಾನು 1 to 5 years ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಕಮ್ಯುನಿಟಿ ಟ್ರೇಡ್ ಕ್ಲಾರಿಫಿಕೇಷನ್ ಅಂತ ಕೊಡ್ತಾಯಿದೆ. ಸೊ ನೀವು ಕಮ್ಯುನಿಟಿ ಟ್ರೇಡ್ ಮೇಲೆ ಟ್ರೇಡ್ ಮಾಡ್ತೀರ ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೋದು, ಇಲ್ಲಾಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ಓಕೆ, ಇವಾಗ ಮ್ಯಾಂಡೇಟ್ರಿ ಡಿಕ್ಲರೇಷನ್ ಅಂತಿದ್ದ ಒಂದು ಆಪ್ಷನ್ ಇದೆ. ಸೊ ಓಕೆ, ಅದೆಲ್ಲದಕ್ಕೂ ಆಲ್ರೆಡಿ ಟಿಕ್ ಇದೆ. ಸೊ ಹೈಡ್ ಮಾಡ್ಕೊಳ್ಳೋಣ. ಟ್ರೇಡಿಂಗ್ ಪ್ರಿಫರೆನ್ಸ್ ಅಂತ ಇದೆ. ಸೊ 3 ಮೇಲೆ ನೋಡ್ಬೋದು. ಓಕೆ, ಇವಾಗ ಹೈಡ್ ಮಾಡ್ಕೊಳ್ತೇನೆ. ಸೊ ಇವಾಗ ನಾನು ಪ್ರೊಸೀಡ್ ಅಹೈಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಓಕೆ, ಮತ್ತೆ ಪ್ರೊಸೀಡ್ ಅಹೈಡ್ ಟು ಟ್ರೇಡ್ ಅಂತಿದೆ, ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ನಿಮಗೆ ಇಲ್ಲೊಂದು ಆಪ್ಷನ್ ಬಂದಿದೆ. ಅಂತಂದರೆ ಇಲ್ಲಿ ನೋಡ್ಬೋದು ಇವಾಗ ನೀವು ಎಫ್.ಎನ್.ಒ ಮೇಲೆ ಟ್ರೇಡ್ ಮಾಡ್ತೀರಂತಂದರೆ ಮಾತ್ರ ಇದು ನೀವು ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ, ಫೋಟೋವನ್ನು ಕ್ಲಿಕ್ ಮಾಡಿಬಿಟ್ಟು. ಸೊ ನಿಮಗೆ ಬೇಡ ಅಂತಂದರೆ ನೀವು ಈ ಮಾರ್ಕ್ ಮೇಲೆ ತೆಗಿಬೋದು, ನಿಮ್ಮ ಎಫ್.ಎನ್.ಒ ಮೇಲೆ ಟ್ರೇಡ್ ಮಾಡಲ್ಲ ಅಂತಂದರೆ. ಓಕೆ, ಸೊ ಇವಾಗ ನೋಡ್ಬೋದು ಸೋ ಮೋರ್ ಅದರ್ ಎಲಿಜಿಬಲ್ ಡಾಕ್ಯುಮೆಂಟ್ ಅಂತಿದೆ. ಓಕೆ, ಇವಾಗ ನಾನು ಸ್ಕಿಪ್ ಮಾಡ್ತೇನೆ. ಆ್ಯಕ್ಟಿವೇಟ್ ಎಫ್.ಎನ್.ಒ ಟ್ರೇಡಿಂಗ್ ಲೇಟರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಪ್ರೊಸೀಡ್ ಟು ಬ್ಯಾಂಕ್ ವೆರಿಫಿಕೇಷನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ಬೋದು ಫೆಚಿಂಗ್ ಯುವರ್ ಬ್ಯಾಂಕ್ಸ್. ಸೊ ಬ್ಯಾಂಕ್ ನೋಡ್ಬೋದು ಇವಾಗ ನನ್ನ ಒಂದು ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಬಂದಿದೆ. ಸೊ ಇವಾಗ ನಾನು ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿದ್ದರೆ ಸರಿಯಾಗಿದ್ದರೆ ದಿಸ್ ಇಸ್ ಮೈ ಬ್ಯಾಂಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ನಿಮಗೆ ಬೇರೆ ಬ್ಯಾಂಕ್ ಅಕೌಂಟ್ ಬೇಕಂದರೆ ಆ್ಯಡ್ ಮಾಡ್ತೀರ ಅಂತಂದರೆ ನೀವು ಐ ವಾಂಟ್ ಟು ಆ್ಯಡ್ ಡಿಫ್ರೆಂಟ್ ಬ್ಯಾಂಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ದಿಸ್ ಇಸ್ ಮೈ ಬ್ಯಾಂಕ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಎಲ್ಲ ಡೀಟೇಲ್ಸ್ ಸರಿ ಇದೆ, ನೀವು ಪ್ರೊಸೀಡ್ ಹೈಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಕ್ಯಾನ್ಸಲ್ ಮಾಡ್ಬೋದು, ಇಲ್ಲೊಂದು ಮಾರ್ಕ್ ಇದೆ ಅಲ್ವಾ. ಸೊ ಅದರಿಂದ ನಾನು ಪ್ರೊಸೀಡ್ ಹೈಡ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಎಲ್ಲ ಸರಿ ಇದೆ ನೋಡ್ಬೋದು. ಸೊ ಓಕೆ, ಇಲ್ಲಿ ನೋಡ್ಬೋದು ಇವಾಗ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಆಧಾರ್ ನಂಬರ್ ಎಂಟರ್ ಮಾಡ್ತೇನೆ. ಸೊ ಇವಾಗ ಸೆಂಡ್ OTP ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನನಗೆ ಆಧಾರ್ ಕಾರ್ಡಿಂದ OTP ಬರುತ್ತೆ ನನ್ನ ಮೊಬೈಲ್ ನಂಬರಿಗೆ.
ಸೊ ಓಕೆ, ಇವಾಗ ನಾವು OTPನ ಎಂಟರ್ ಮಾಡಿದ್ದೇವೆ. ಸೊ ನೋಡ್ಬೋದು ಇವಾಗ ನಮಗೆ ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಪಾಸ್ವರ್ಡ್ ಯಾವ ರೀತಿ ಅಂತಂದರೆ ನೋಡ್ಬೋದು, ನಾನು ನಿಮಗೆ ಎಕ್ಸಾಂಪಲಾಗಿ ತಿಳಿಸ್ಕೊಡ್ತೇನೆ. ಸೊ ಈ ರೀತಿಯಾಗಿ ನೋಡ್ಬೋದು, ಈ ರೀತಿಯಾಗಿ ಸೆಟ್ ಮಾಡೋದ್ರಿಂದ ಇದು ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಕನ್ಸಿಡರ್ ಮಾಡುತ್ತೆ. ಸೊ ಓಕೆ, ನಾನು ಇವಾಗ ಪ್ರೊಸೀಡ್ ಹೈಡ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ತೇನೆ. ಸೊ ಓಕೆ, ಇವಾಗ ಎಕ್ಸ್ಪ್ಲೋರ್ ಡನ್ ಅಂತಿದೆ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಕಿಪ್ ಅಂತಿದೆ, ಸ್ಕಿಪ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ನಮಗೆ ಇಂಟರ್ಫೇಸ್ ಈ ರೀತಿಯಾಗಿ ಬಂದಿದೆ. ಸೊ ನೋಡ್ಬೋದು ಇವಾಗ ನಮಗೆ ಅಕೌಂಟ್ ದನ್ ಆ್ಯಕ್ಟಿವೇಟ್ ಆಗಿಲ್ಲ. ಸೊ ಅವರು KYCಯನ್ನು ವೆರಿಫೈ ಮಾಡಬೇಕಾಗುತ್ತೆ. ನೋಡ್ಬೋದು ಯುವರ್ KYC ಇಸ್ ಇನ್ ಪ್ರೋಗ್ರೆಸ್ ಅಂತ ಇದೆ. ಸೊ ನೋಡೋಣ, 24 hours ಒಳಗಡೆ ಇದನ್ನು ಆ್ಯಕ್ಟಿವೇಟ್ ಮಾಡ್ತಾರೆ, ವೆಯ್ಟ್ ಮಾಡೋಣ. ಓಕೆ, ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ ಧನ್ ಆ್ಯಪ್ನಲ್ಲಿ ನನ್ನ ಒಂದು ಡಿಮ್ಯಾಟ್ ಅಕೌಂಟ್ ಆ್ಯಕ್ಟಿವೇಟ್ ಆಗಿದೆ. ಸೊ ನೋಡ್ಬೋದು ಅಲ್ಲಿ ತೋರಿಸ್ತಾ ಇದೆ, ಕಂಗ್ರ್ಯಾಚುಲೇಷನ್, ಯು ಆರ್ ನೌ ರೆಡಿ ಟು ಟ್ರೇಡ್ ಅಂತ ಬಂದಿದೆ. ಸೊ ಓಕೆ, ಇವಾಗ ನಾನು ಟ್ರೇಡ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೇನೆ, ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಸೊ ಯಾವ ರೀತಿ ಬೈ ಸೆಲ್ ಮಾಡೋದು ಅಂತ. ಓಕೆ, ಸ್ಟಾಕನ್ನು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನೊಂದು ವೀಡಿಯೋ ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.